ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಯಾವುದೇ ಒಂದು ದೇಶ ತನಗೆ ಬೇಕಾದಂಥ ನಾಯಕನನ್ನು ಪ್ರಧಾನಿ ಹುದ್ದೆಗೋ ಅಧ್ಯಕ್ಷ ಹುದ್ದೆಗೋ ಆಯ್ಕೆ ಮಾಡುತ್ತೆ. ಆದ್ದರಿಂದ ಇದು ಯಾರದ್ದು ಆಯ್ಕೆಯಾದವರ ತಪ್ಪು ಅಥವಾ ಆಯ್ಕೆ ಮಾಡಿದವರ ತಪ್ಪು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅವರವರ ಯೋಗ್ಯತೆ. ಈಗ ಕಳ್ಳರ ಸಾಮ್ರಾಜ್ಯದಲ್ಲಿ ಕಳ್ಳರೇ ನಾಯಕ. ಕಳ್ಳರು ಬಿಟ್ಟು ಯಾರೋ ಸಜ್ಜನ ನಾಯಕನಾಗೋದಕ್ಕೆ ಸಾಧ್ಯ ಇಲ್ಲ. ದುಷ್ಟರನ್ನೇ ಆಯ್ಕೆ ಮಾಡ್ತಾರೆ. ಆದ್ದರಿಂದ ಈ ಸಮಾಜ ಅನ್ನುವುದೇನಿದೆ, ಆ ಸಮಾಜದ ಯೋಗ್ಯತೆಗಳು ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಮೇರಿಕಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಸಂಯುಕ್ತ ಸಂಸ್ಥಾನ, ಅದು ಯುದ್ಧದ ಮೇಲೆ ಬದುಕಿದೆ. ನೀವು ಅಮೇರಿಕಾದ ಇತಿಹಾಸವನ್ನು ತೆಗೆದು ನೋಡಿದರೆ ಎರಡು ದೇಶಗಳ ನಡುವೆ ಯುದ್ಧವನ್ನು ಹುಟ್ಟು ಹಾಕಿ ತನ್ನ ಶಸ್ತ್ರಾಸ್ತ್ರಗಳ ಮಾರಾಟ ಮಾಡುತ್ತೆ. ಅದು ಹಿಂಸೆಯ ಮೇಲೆಯೇ ಕಟ್ಟಲ್ಪಡುತ್ತಿರುವಂಥ ಒಂದು ದೇಶ. ವಿಶ್ವದ ದೊಡ್ಡಣ್ಣನಂತೆ. ಯಾವ ದೃಷ್ಟಿಯಿಂದ ಅದು ದೊಡ್ಡಣ್ಣ ನನಗೆ ಗೊತ್ತಿಲ್ಲ. ಆದರೆ ಯುದ್ಧ ಇಲ್ಲದಿದ್ದರೆ ಅಮೇರಿಕಕ್ಕಾಗಲ್ಲ. ಎಲ್ಲ ದೇಶಗಳು ಶಾಂತವಾಗಿ ಇದ್ಬಿಟ್ರೆ, ಸೌಹಾರ್ದತೆಯಿಂದ ಇದ್ಬಿಟ್ರೆ, ಆಗ ಅಮೇರಿಕಕ್ಕೆ ಒಳಗಡೆಯಿಂದ ಹಪಹಪಿಕೆ ಶುರುವಾಗುತ್ತೆ. ಅದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ನೀವು ಈ ಹಲವು ದೇಶಗಳ ಮುಖ್ಯಸ್ಥರನ್ನು ನೋಡಿ, ಅವರ ಮುಖವನ್ನು ನೋಡಿ, ಅವರ ಮುಖದಲ್ಲಿರುವ ದುಷ್ಟತನವನ್ನು ನೋಡಿ, ಹಿಂಸೆಯನ್ನು ಅವರು ಪ್ರೀತಿಸುವ ಬಗೆಯನ್ನು ನೋಡಿ, ಆಗತ್ತಾಗತ್ತಾ? ನೋವಾಗುತ್ತಾ? ಅಥವಾ ಇದು ಬಹಳ ಒಳ್ಳೆಯ ಕೆಲಸ ಅಂತ ಅನಿಸುತ್ತಾ ನಿಮಗೆ? ಏನು ಅನಿಸುತ್ತೋ ಅದು ನಿಮ್ಮ ಯೋಗ್ಯತೆಯನ್ನು ನಿರ್ಧಾರ ಮಾಡುತ್ತೆ. ನೀವು ಯೋಗ್ಯರೋ ಹೌದೋ ಅಲ್ವೋ ಅನ್ನೋದು. ಟ್ರಂಪ್ ಹೇಳಿದ ಸುಳ್ಳುಗಳೆಷ್ಟು? ಇರಾನ್ ಮೇಲೆ ಇಸ್ರೇಲ್ ಜೊತೆಗೂಡಿ ದಾಳಿ ನಡೆಸಿದ ನಂತರ ತಮ್ಮ ಸುಳ್ಳುಗಳಲ್ಲೇ ತಾವು ಸಿಲುಕಿಕೊಂಡಿರುವ ಟ್ರಂಪ್ ಅದರಿಂದ ಹೊರಬರುವುದಕ್ಕೆ ಹಪಹಪಿಸ್ತಿದ್ದಾರೆ. ಎಲ್ಲ ಸರ್ವಾಧಿಕಾರಿಗಳು ಹಾಗೆಯೇ ಒಂದು ಹಂತದಲ್ಲಿ ಅವರು ಏಕಾಂಗಿಯಾಗ್ತಾರೆ. ಎಲ್ಲ ಹಿಂಸಾ ಪ್ರಿಯರು ಹಾಗೆ ಒಂದು ಹಂತದಲ್ಲಿ ಅವರು ಏಕಾಂಗಿಯಾಗ್ತಾರೆ. ಹಿಂಸೆ ಬೇಡ ಅಂತ ಅವರಿಗೆ ಅನ್ನಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವರು ಆ ಹಿಂಸೆಗೆ ಬಲಿಯಾಗ್ತಾರೆ. ತಾವೇ ಸೃಷ್ಟಿಸಿಕೊಂಡ ಚಕ್ರವ್ಯೂಹ ಅದು. ತಮ್ಮ ಚಕ್ರವ್ಯೂಹದಲ್ಲಿ ತಾವೇ ಬಂದಿಯಾಗುವುದಿದೆಯಲ್ಲ, ಜಗತ್ತಿನ ನಿಯಮ ಸಹ ಅದು ಜಗತ್ತಿನ ನಿಯಮ. ಟ್ರಂಪ್ ಕಥೆನೂ ಅಷ್ಟೇ. ಅವರು ಇರಾನನ್ನು 4 ದಿನಗಳಲ್ಲಿ ಬಗ್ಗಿಸ್ಬಿಡ್ಬೋದು, ಮ್ಯಾಕ್ಸಿಮಮ್ 1 ವಾರ ಅಂದ್ಕೊಂಡಿದ್ದರು. ಅವರು ನಂಬಿದ್ದು ನರಮೇಧದಲ್ಲಿಯೇ ತಮ್ಮ ದೇಶವನ್ನು ಕಟ್ಟಿಕೊಂಡಂಥ ಇಸ್ರೇಲ್ನ ಮುಖ್ಯಸ್ಥ ಬೆಂಜಮಿನ್ ನೇತನ್ಯಾಹು ಅವರಿಂದ. ನೇತನ್ಯಾಹು ಗಾಜಾ ಪಟ್ಟಿಯಲ್ಲಿ ನಡೆಸಿದ ನರಸಂಹಾರ ಇದೆಯಲ್ಲ, ಅದನ್ನು ಎಷ್ಟು ಜನ ವಿಜೃಂಭಿಸಿದ್ರು. ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಬಲಿಯಾದರಲ್ಲ, ಹೆಂಗಸರು ಬಲಿಯಾದರಲ್ಲ. ಪುಟ್ಟ ಮಕ್ಕಳಿಗೆ, ಹೆಂಗಸರಿಗೆ ಈ ವಿಶ್ವದ ರಾಜಕಾರಣ ಏನು ಸಂಬಂಧ? ಅವರಿಗೆ ಅವರವರ ಬದುಕು, ಅವರ ಕುಟುಂಬ ಅಲ್ವಾ? ಸೊ ಇಂತಹ ಸ್ಥಿತಿಯಲ್ಲಿ ಟ್ರಂಪ್ ಗಾಜಾ ಪಟ್ಟಿಯ ಮೇಲೆ, ಪ್ಯಾಲೆಸ್ತೀನಿಯರ ಮೇಲೆ ನಡೆಯುತ್ತಿರುವಂತಹ ಆ ನರಮೇಧವನ್ನು ತಡೆಯಬಹುದಿತ್ತು. ಟ್ರಂಪ್ ಎಂಜಾಯ್ ಮಾಡಿದ್ರು, ಟ್ರಂಪ್ ಸಂತೋಷ ಪಟ್ಟರು. ಒಂದು ರೀತಿಯಲ್ಲಿ ಇಸ್ರೇಲ್ನ ನಿಯಂತ್ರಣದಲ್ಲಿದ್ದರು, ಯಹೂದಿ ಲಾಬಿಯ ನಿಯಂತ್ರಣದಲ್ಲಿದ್ದರು. ಹಾಗೇನೆ ಆದದ್ದು. ಕೊನೆಗೆ ಬೆಂಜಮಿನ್ ನೇತನ್ಯಾಹು ಅವರನ್ನು ನಂಬಿ ಇರಾನ್ ವಿರುದ್ಧದ ಯುದ್ಧಕ್ಕೆ ಇಳಿದುಬಿಟ್ರು. ಆದರೆ ಅವರ ನಿರೀಕ್ಷೆ ಇತ್ತಲ್ಲ, ನಿರೀಕ್ಷೆ ಹುಸಿಯಾಯಿತು. ಟ್ರಂಪ್ ಅವರೇ ಹಲವು ಸಂದರ್ಭದಲ್ಲಿ ಹೇಳಿದಾಗ ಇಸ್ರೇಲ್ ಮಾತನ್ನು ತಾವು ಕೇಳಿದ್ದು ತಪ್ಪು ಅನ್ನೋದನ್ನು ತಮ್ಮ ಮಾತಿನ ಮೂಲಕ ಇಂಡೈರೆಕ್ಟ್ಲಿ ಅವರು ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಇರಾನ್ ಇಷ್ಟು ಶಕ್ತಿಯುತವಾಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂದರು. ಸೊ ಇದರ ಪರಿಣಾಮ ಏನಾಯಿತು? ಈ ಮನುಷ್ಯನ
ಹಿಂಸಾ ಪ್ರವೃತ್ತಿಯಿಂದ ಇಡೀ ವಿಶ್ವ ನಲುಗತೊಡಗಿತು. ಈಗ ನಲುಗತೊಡಗಿದೆ. ಎಲ್ಲೆಡೆ ವಿಶ್ವದ ಆರ್ಥಿಕತೆ ಕುಸಿತಾ ಇದೆ. ಹಿಂಸಾ ಪ್ರಿಯರು ಒಂದು ರೀತಿಯಲ್ಲಿ ಈ ಹಿಂಸೆ ಅನ್ನೋದಿದೆಯಲ್ಲ, ಅದು ಈ ಭಾರತೀಯರು ನಂಬುವ ಯಜ್ಞದ ಹಾಗೆ ಅಂತ. ಯಜ್ಞಕ್ಕೆ ಹವಿಸ್ಸನ್ನು ಹಾಕಲಾಗುತ್ತೆ. ತುಪ್ಪವನ್ನು ಹಿಡಿದು ಎಲ್ಲವನ್ನು ಹೋಯ್ತಾ ಹೋಗ್ತಾರೆ. ಅದು ದೇವರಿಗೆ ಸಲ್ಲತ್ತೆ ಅಂತ. ಈ ಯುದ್ಧವೆಂಬ ಯಜ್ಞದಲ್ಲಿ ಹವಿಸ್ಸಾಗಿ ಜನರ ಬದುಕನ್ನು ಬೆಂಕಿಗೆ ಹಾಕಲಾಯಿತು. ಜನ ತತ್ತರಿಸತೊಡಗಿದರು. ಬೆಲೆ ಏರಿಕೆ ಈಗ ಪ್ರಾರಂಭ ಆಗಿದೆ. ತೈಲ ಏನಿದೆ, ತೈಲದ ಬೆಲೆ ಈಗ $110 ದಾಟಿದೆ ಬ್ಯಾರಲಿಗೆ. ಇದರಿಂದ ಹೊರಗೆ ಬರೋದು ಹೇಗೆ? ಯಾವಾಗಲೂ ಹಾಗೆ ಹಿಂಸೆ ಇರುತ್ತಲ್ಲ, ಹಿಂಸೆ ಪ್ರಾರಂಭ ಮಾಡೋದು ಸುಲಭ. ಹಿಂಸೆಗೆ ಪ್ರತಿ ಹಿಂಸೆ, ಸಾವಿಗೆ ಪ್ರತಿ ಸಾವು, ಹತ್ಯೆಗೆ ಪ್ರತಿ ಹತ್ಯೆ ಕೊಲ್ತಾ ಹೋಗುತ್ತೆ. ಎಲ್ಲೆಡೆ ಸಾವು ವಿಜೃಂಭಿಸತೊಡಗತ್ತೆ. ಬೇರೆಯವರ ಸಾವಿನಲ್ಲಿ ಸಂತೋಷ ಪಡುವ ಜನ ಕೊನೆಗೆ ತಾವು ಸಾವಿಗೆ ಈಡಾಗ್ತಾರೆ. ಆದರೆ ಬೇರೆಯವರನ್ನ ಹತ್ಯೆ ಮಾಡುವ ಸಂದರ್ಭದಲ್ಲಿ ತಾವು ಅಜೇಯರು, ಅವಿನಾಶಿ ಅನ್ನುವ ಭ್ರಮೆಯಲ್ಲಿ ಸಿಕ್ಕಾಕತ್ತಾರೆ. ನಾನು ಅವಿನಾಶಿ, ನನಗೆ ನಾಶ ಇಲ್ಲ ಅಂತ. ಆದರೆ ಆ ನಾಶ ಅನ್ನುವ ಇದೆಯಲ್ಲ, ಅದು ಅವರ ಮನೆ ಬಾಗಿಲಿಗೆ ಬಂದಾಗ ನಡ್ಕ ಶುರುವಾಗುತ್ತೆ. ಟ್ರಂಪ್ಗೆ ಆಗಿದ್ದು ಅದೇ ಕತೆ. ಟ್ರಂಪ್ ಈಗ ಅರ್ಥವಾಗದೆ ಆರ್ಥಿಕತೆ ಕುಸಿತವನ್ನು ತಡೆಯೋಕ್ಕೋದಾಗದೆ ಈಗ ಒಂದು ಮಾತನ್ನು ಹೇಳಿದ್ದಾರೆ. ಮೊದಲು ಗೊತ್ತಿರ್ಬೋದು, ರಷ್ಯಾ ಆಯಿಲ್ ಏನಿದೆ ಅದನ್ನು ಯಾರು ಬೇಕಾದರೂ ಖರೀದಿ ಮಾಡಬಹುದು, ಭಾರತಕ್ಕೆ 1 ತಿಂಗಳ ಅವಕಾಶ ಕೊಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡಿದ್ರು. ಈಗ ಲೇಟೆಸ್ಟ್ ಏನು ಗೊತ್ತಾ, ಇರಾನ್ ತೈಲ ಏನಿದೆ, ಇರಾನ್ ತೈಲವನ್ನು ಭಾರತ ಖರೀದಿ ಮಾಡ್ಬೋದಂತೆ, ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಖರೀದಿ ಮಾಡ್ಬೋದಂತೆ. 1995ರಲ್ಲಿ ಇರಾನ್ ತೈಲವನ್ನು ಖರೀದಿ ಮಾಡುವುದರ ಮೇಲೆ ಅಮೆರಿಕ ನಿಷೇಧವನ್ನು ಹೇರಿತ್ತು. ಯುದ್ಧದ ಪರಿಣಾಮ ಈಗ ಆ ನಿಷೇಧವನ್ನು ಅಮೇರಿಕಾನೇ ತೆಗೆದುಹಾಕಿದೆ. ಭಾರತ ಆದಂಥ ದೇಶಗಳು ಖರೀದಿ ಮಾಡಲಿ ಅಂತ. ಇದು ಟ್ರಂಪ್ ಅವರ ಸೋಲು. ಆದರೆ ಟ್ರಂಪ್ ಮುಖವಾಡ ಧರಿಸಿದ್ದಾರೆ. ಟ್ರಂಪ್ ನಾವು ಯುದ್ಧವನ್ನು ಗೆದ್ದಿದ್ದೀವಿ ಅಂತ 2 ದಿನದಿಂದ ಮಾತಾಡ್ತಿದ್ದಾರೆ. ಯುದ್ಧ ಗೆದ್ದರೆ ಮತ್ತ್ಯಾಕೆ ಯುದ್ಧವನ್ನು ಮುಂದುವರಿಸಿದ್ದೀರಿ? ಅಲ್ಟಿಮೇಟಮನ್ನು ಕೊಡ್ತೀರಿ. ಜಲಸಂಧಿ, ಇರಾನ್ನ ಜಲಸಂಧಿ ಇದೆಯಲ್ಲ, 48 ಗಂಟೆಗಳಲ್ಲಿ ಅದನ್ನು ತೆರವುಗೊಳಿಸಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ. ಎಲ್ಲವನ್ನು ಕಳಚಿ ನಿಂತವರಿಗೆ ನಿಮ್ಮ ಬೆದರಿಕೆ ಇದೆಯಲ್ಲ, ಏನನ್ನೂ ಮಾಡಲಾರದು. ಮನುಷ್ಯ ಹಾಗೆ ಅಂಜುವವರು ಏನಿರ್ತಾರೆ ಅವ್ರನ್ನ ಹೆದರಿಸ್ಬೋದು, ಆದರೆ ಹೆದರದಿರುವವ್ರನ್ನ ನೀವು ಹೆದರಿಸೋಕ್ಕೆ ಸಾಧ್ಯ ಇಲ್ಲ. ಇರಾನ್ ಹಾಗೇನೆ. ಇರಾನ್ ಈಗ ಕಳೆದುಕೊಳ್ಳುವುದು ಏನೂ ಇಲ್ಲ. ಅವರ ಮೇಲೆ ನೀವು ಬಾಂಬ್ ಹಾಕಿದ್ದೀರಿ, ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿದ್ದೀರಿ, ಮಕ್ಕಳು ದೊಡ್ಡವರು ನೋಡದೆ ನೀವು ಮಾರಣ ಹೋಮವನ್ನೆಲ್ಲ ಮಾಡಿದ್ದೀರಿ. ಬೆಂಜಮಿನ್ ನೇತನ್ಯಾಹು ಜೊತೆ ಸೇರಿ ಈಗ ಅವ್ರು ಹೆದರುವುದಿಲ್ಲ. ಯಾರು ಏನಕ್ಕೂ ಹೆದರದೆ, ಸಾವಿಗೂ ಹೆದರದೆ ನಿಂತುಬಿಟ್ರೆ ಅಂಥವ್ರನ್ನ ಸೋಲಿಸೋದು ಸುಲಭ ಅಲ್ಲ. ಯಾಕೆಂದರೆ ಇರಾನ್ಗೆ ಇದು ಜೀವನ್ ಮರಣದ ಪ್ರಶ್ನೆ, ಅಮೇರಿಕಕ್ಕೆ ಜೀವನ್ ಮರಣದ ಪ್ರಶ್ನೆ ಅಲ್ಲ. ಅವರು ನಡೆಸಿರುವ ಹಲವಾರು ರಕ್ತ ಪಿಪಾಸು ಕೃತ್ಯಗಳಲ್ಲಿ ಇದು ಇನ್ನೊಂದು ಕೃತ್ಯ ಅಷ್ಟೇ. ಅದರಿಂದ ಅವರಿಗೆಲ್ಲ ಲಾಭ ನಷ್ಟದ ಪ್ರಶ್ನೆ ಇಲ್ಲ. ಅವರ ಬದುಕು ಸಾವಿನ ಪ್ರಶ್ನೆ ಅಲ್ಲ ಅದು. ಆದ್ದರಿಂದ ಹೆದರಬೇಕಾದ್ದು ಅಮೇರಿಕಾನೇ ಹೊರತು ಇರಾನಿಗಳಲ್ಲ. ಇರಾನಿಯನ್ಸ್ಗಳು ಅವರು ಅವರ ಬದುಕುಳಿದರೆ ಬದುಕು, ಸತ್ತರೆ ಸಾವು, ದೇ ಆರ್ ರೆಡಿ. ಆದ್ದರಿಂದ ಹೆದರುತ್ತಿರುವರು ಟ್ರಂಪ್ ದಿನಕ್ಕೊಂದು ಸುಳ್ಳು ಹೇಳ್ತಿದ್ದಾರೆ. ಹೆದರಿಸ್ತಾರೆ, ಬೆದರಿಸ್ತಿದ್ದಾರೆ. ನೀವು ಜಲಸಂಧಿಯನ್ನು ನೀವು ಅಲ್ಲಿ ಮಾಡದೇ ಇದ್ದರೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಮಾಡೇ ಆಗ್ತಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಈ ಸ್ಥಿತಿ. ಅದರಲ್ಲೂ ಭಾರತಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಒಂದು ಡೆವಲಪ್ಮೆಂಟ್ ಆಗಿದೆ. ಅದು ಈ ನಮ್ಮ ವಿದೇಶಾಂಗ ನೀತಿ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅನ್ನೋದು. ನಿನ್ನೆ ಅಲ್ಲ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಇರಾನ್ ಅಧ್ಯಕ್ಷರ ಜೊತೆ ಫೋನ್ನಲ್ಲಿ ಮಾತನಾಡಿದರು. ಅವರ ಆದಮೇಲೆ ಇರಾನ್ ವಿದೇಶಾಂಗ ಸಚಿವರ ಜೊತೆ ನಮ್ಮ ವಿದೇಶಾಂಗ ಸಚಿವರು ನಿನ್ನೆ ಮಾತನಾಡಿದ್ದಾರೆ. ಏನಿದರ ಮಹತ್ವ ಭಾಳ ಮುಖ್ಯ. ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇರಾನ್ ಅಧ್ಯಕ್ಷರ ಜೊತೆ ಮಾತನಾಡುವಾಗ ಇರಾನ್ ಮೇಲೆ ನಡೆದ ದಾಳಿಯನ್ನು ಖಂಡಿಸಿದ್ರಂತೆ. ಬೆಂಜಮಿನ್ ನೇತನ್ಯಾಹು ಅವರ ಆತ್ಮೀಯ ಗೆಳೆಯ
ನಿಮ್ಮ ಜೊತೆ ನಾವಿದ್ದೇವೆ, ನನ್ನ ಜೊತೆ ನೀವಿದ್ದೀರಿ ಎಂದವರು. ನಿಮ್ಮದು ತಂದೆಯ ನಾಡು, ನಮ್ಮದು ತಾಯಿಯ ನಾಡು ಎಂದವರು. ಸುಮಾರು ನಿಮಿಷಗಳ ಕಾಲ ಅಪ್ಪಿಕೊಂಡು ಹಾಗೆ ಬೆನ್ನು ಕೆರೆದುಕೊಂಡವರು ಬೆಂಜಮಿನ್ ನೇತನ್ಯಾಹು ಜೊತೆಗೆ. ಯುದ್ಧ ಪ್ರಾರಂಭ ಆಗಿ ಇರಾನ್ನ ಸ್ಪಿರಿಚುವಲ್ ಲೀಡರ್, ಮುಖ್ಯಸ್ಥರ ಹತ್ಯೆಯಾದಾಗಲೂ ಕೂಡ ಬಾಯಿ ಮುಚ್ಚಿಕೊಂಡು ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನಿದ್ದವರು. ಈಗ ಏಕಾಏಕಿ ಯುದ್ಧ ನಡೆದು 20 ದಿನಗಳ ಪ್ರಾರಂಭವಾಗಿ 20 ದಿನಗಳ ನಂತರ ಇರಾನ್ ಅಧ್ಯಕ್ಷರಿಗೆ ದೂರವಾಣಿ ಕರೆ ಮಾಡಿ, ನೀವು ಇರಾನ್ ಮೇಳದ ದಾಳಿಯನ್ನು ಖಂಡಿಸ್ತೀರಿ, ಇದರ ಏನರ್ಥ? ಇದರ ಅರ್ಥ ಏನು? ನಿನ್ನೆ ಜೈಶಂಕರ್ ಮಾತನಾಡಿರುವುದೇನು? ಇರಾನಿ ತೈಲವನ್ನು ಖರೀದಿ ಮಾಡುವುದಕ್ಕೆ ಈ ಮಾತುಕತೆನ? ಇರಾನಿ ತೈಲ ಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿ ನಡೆದ ಹತ್ಯೆಯನ್ನು ಖಂಡಿಸ್ತೀರ. ಯುದ್ಧವನ್ನು ಪ್ರಾರಂಭ ಮಾಡಿದವರು ಯಾರು? ಇರಾನಿಯನ್ನರಲ್ಲ. ಅಲ್ಲಿ ಅಣುಶಕ್ತಿ ಇದೆ, ಇನ್ನೊಂದಿದೆ, ನ್ಯೂಕ್ಲಿಯರ್, ಇದನ್ನು ಹೊಡೆದಾಕ್ತೀವಿ ಅಂತ ಹಲವು ವರ್ಷಗಳಿಂದ ಹಿಡಿದು, ಆದರೆ ಅದರೊಳಗೆ ಪ್ರೂವೇ ಆಗಿಲ್ಲ. ಅಲ್ಲಿ ಅಣು ಶಕ್ತಿ ಇದೆಯೋ ಇಲ್ವೋ, ನ್ಯೂಕ್ಲಿಯರ್ ಫೆಸಿಲಿಟಿ ಅನ್ನೋದು ಅಲ್ವಾ? ಅಂಥ ಸಿಚುವೇಷನ್ನಲ್ಲಿ ಇವರು ಪಕ್ಕ ನಿಂತ್ಕೊಬಿಟ್ಟು, ಬೆಂಜಮಿನ್ ನೇತನ್ಯಾಹು ಪಕ್ಕ ನಿಂತ್ಕೊಬಿಟ್ಟು ಇಲ್ಲಿ ನಡೀತಾ ಇರುವಂತಹ ದಾಳಿಯನ್ನು ಖಂಡಿಸದೆ ಸುಮ್ಮನಿದ್ದವರು ಇದ್ದಕ್ಕಿದ್ದಾಗೆ ಯೂ ಟರ್ನ್ ಯಾಕೆ ಸರ್? ಇದರಿಂದ ಮೋದಿಯವರು ಏನಾಗುತ್ತೆ ಅಂದರೆ, ಮೋದಿ ಭಕ್ತರಿಗೆ ಭಾಳ ಕಷ್ಟ ಆಗ್ಬಿಡುತ್ತೆ. ಮೋದಿಯವರು ಅವ್ರನ್ನ ದಟ್ ತೊಂದರೆಗೆ ಸಿಲುಕಿಸ್ಬಿಡ್ತೀರಿ. ಇರಾನನ್ನು ಸದಾ ಬೈತಾ ಬೆಂಜಮಿನ್ ನೇತನ್ಯಾಹು ಅವರನ್ನು ಹೊಗಳ್ತಾ, ಯಹೂದಿಗಳನ್ನು ಹೊಳುತ್ತಾ, ಮುಸ್ಲಿಮರನ್ನು ಎಷ್ಟು ಚೆನ್ನಾಗಿ ಹೊಡಿತಾನೆ ನೋಡಿ ಅಂತ ಹೇಳ್ತಾ ಇದ್ದವರು ಇದಕ್ಕಿದ್ದಂಗೆ ಈಗ ಪ್ಲೇಟ್ ತಿರುಗಿಸ್ಬೇಕಲ್ಲ ಸರ್, ಅದಕ್ಕೇನು ಮಾಡ್ತಾರೆ ಅವರು? ಆದ್ದರಿಂದ ಮೋದಿಯವರು ಸುಮ್ಮನೆ ತಮ್ಮ ಭಕ್ತರಿಗೆ ಕ್ಷಣಕ್ಕೆ ಅವರು ತಮ್ಮ ನಿಲುಮೆಯನ್ನು ಬದಲಿಸುವಂತೆ ಮಾಡಿ ಏನು ತೊಂದರೆ ಕೊಡ್ತಿದ್ದಾರೆ ಸರ್. ಲೈಟರ್ ವೇ, ನಾನು ಈ ಮಾತನ್ನು ಹೇಳಿದ್ದೆ, ಈ ಮಾತನ್ನು ಲೈಟರ್ ವೇ. ಆದರೆ ವಿದೇಶಾಂಗ ನೀತಿ ಇದೆಯಲ್ಲ, ಅದು ಈ ಸ್ಥಿರವಾದ ಭಾರತದ ವಿದೇಶಾಂಗ ನೀತಿಯನ್ನು ಇದು ಒಂಥರ ಫ್ಲಕ್ಚುಯೇಟ್ ಆಗಿರೋ ಹಾಗೆ, ಸ್ಥಿರತೆ ಇಲ್ಲದ ಹಾಗೆ ನರೇಂದ್ರ ಮೋದಿಯವರ ಪ್ರಭುತ್ವ ತಂದು ನಿಲ್ಲಿಸಿದೆ. ಯಾವ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದೇ ಹೇಳೋಕ್ಕಾಗಲ್ಲ. ಸ್ಥಿರತೆನೇ ಇಲ್ಲ ವಿದೇಶಾಂಗ ನೀತಿಯಲ್ಲಿ. ಹಾಗೆಯೇ ಯಾರಿಗೆ ಯಾವ ವಿಚಾರ ಗೊತ್ತಿಲ್ವೋ ಅವ್ರಿಗೆ ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ಒಳ್ಳೆಯದು. ಎಲ್ಲವೂ ಗೊತ್ತಿದೆ ಅನ್ನೋ ಭ್ರಮೆಯಿದೆ ಸಂದರ್ಭ ಅಲ್ವಾ? ನಮ್ಮ ನೋಡಿ, ಈಗ ಅಮೇರಿಕಾ ಸಂಬಂಧ ಜೊತೆ ಅಮೇರಿಕಾ ಟ್ಯಾರಿಫ್ ಭಾರತದ ಮೇಲೆ ಹಾಕಿಸೋದ್ರಲ್ಲಿ ಇದಕ್ಕಿದ ಹೋಗ್ಬಿಟ್ಟು ಚೀನಾ ಜೊತೆ ಒಪ್ಕೋತೀವಿ ಅಂದರು, ಈ ಕಡೆ ಬಂದರು. ರಷ್ಯಾ ಜೊತೆ ಹೋದರು, ಅಲ್ಲಿ ಬಂದರು. ಈಗ ರಷ್ಯಾ ಸುದ್ದಿನೇ ಇಲ್ಲ. ರಷ್ಯಾ ಕಚ್ಚಾ ತೈಲವನ್ನು ನಿಮ್ಗೆ ಬೇಕಾದರೆ ಮಾರ್ಕೆಟ್ ಬೆಲೆ ತಗೊಳ್ಳಿ ಅಂತ ಹೇಳ್ತು. ಅದಾದ ಮೇಲೆ ಇತ್ತೀಚೆಗೆ ಬಂದ ಮಾಹಿತಿ ಕನ್ಫರ್ಮ್ ಆಗಬೇಕು. ಅತಿ ರಿಯಾಯಿತಿ ದರದ ಕಚ್ಚಾ ತೈಲವನ್ನು ಪಾಕಿಸ್ತಾನಕ್ಕೆ ರಷ್ಯಾ ಕೊಡೋದಕ್ಕೆ ಹೊರಟಿದೆ ಅನ್ನುವ ಮಾಹಿತಿ ಇದೆ. ಆಯಿತಾ? ಅಮೇರಿಕಾದ ಟ್ರಂಪ್ಗೆ ತಲೆಬಾಗಿ ರಷ್ಯಾವನ್ನು ಕಳ್ಕೊಂಡ್ವಿ, ಎಲ್ಲ ಆಯಿತು. ಅದ್ರ ಜೊತೆಗೆ ಬೆಂಜಮಿನ್ ನೇತನ್ಯಾಹು ಜೊತೆ ನಿಂತ್ಕೊಬಿಟ್ಟು ಫೋಟೋ ಹೊಡಿಸ್ಬಿಟ್ಟು ಬೆನ್ನು ಕೆರ್ಕೊಬಿಟ್ಟು ಸುಮ್ಮನೆ ನಕ್ಬಿಟ್ಟು ಒಪ್ಕೊಂಡು ಹೇ ಅಂತ ಹೇಳಾಯಿತು. ಅದು ಹೇಳಿ ಮುಗಿದ್ಮೇಲೆ ಇದಕ್ಕಿದ್ದ ಹಾಗೆ ಇರಾನ್ ಅಧ್ಯಕ್ಷ ಜೊತೆ ಮಾತುಕತೆ 20 ದಿನದ ನಂತರ ಖಂಡನೆ. ಜೈಶಂಕರ್ ಅವರು ಮಾತನಾಡ್ತಿದ್ದಾರೆ. ಇಡೀ ಈ ವಿದೇಶಾಂಗ ನೀತಿಯಲ್ಲಿ ಸ್ಥಿರತೆ ಇಲ್ದಿದ್ದರೆ ನಮ್ಮನ್ನು ಯಾರು ಗಂಭೀರವಾಗ್ತಗಳಲ್ಲ. ನಮ್ಮ ಪರ್ಸನಲ್ ವ್ಯಕ್ತಿತ್ವದ ಹಾಗೆ ಸರ್, ನಮಗೆ ನಮ್ಮ ನಂಬಿಕೆ ಸ್ಪಷ್ಟವಾಗಿದ್ದರೆ, ನಮ್ಮ ನೀತಿ ಸ್ಪಷ್ಟವಾಗಿದ್ದರೆ ಜಗತ್ತು ನಮ್ಗೆ ಗೌರವ ಕೊಡುತ್ತೆ. ಆಯಾ ಕ್ಷಣಕ್ಕೆ ನಾವು ಬೇರೆ ರೀತಿ ಆದರೆ, ಇಂಡಿವಿಜುವಲ್ ಆಗಿ ಪಿಕಲ್ ಮೈಂಡೆಡ್ ಆದರೆ, ಪಿಕಲ್ ಮೈಂಡೆಡ್ ಅಂತಾರೆ. ಈಗ ಏನಾದರೂ ವ್ಯತ್ಯಾಸ ಆದರೆ ಅಷ್ಟಿರುತ್ತೆ ನಮ್ಮ ನಂಬಿಕೆಗಳಲ್ಲಿ, ಪಿಕಲ್ ಮೈಂಡೆಡ್ ಅಂತ ಹಾಗಾಗುವ ಸ್ಥಿತಿ ಬಂದ್ಬಿಟ್ಟೆ ಕಷ್ಟ. ಒಂದು ದೇಶದ ಸ್ಥಿತಿ ಹಾಗಾಗ್ಕೊಡೋದು. ದೇಶದ ವಿದೇಶಾಂಗ ನೀತಿ ಈಗಲ್ಲ, ನೆಹರು ಕಾಲದಿಂದ ನಮ್ಮ ವಿದೇಶಾಂಗ ನೀತಿಯಲ್ಲಿ ಒಂದು ಸ್ಪಷ್ಟತೆ ಇತ್ತು. ಆದರೆ ನೆಹರುವನ್ನು ಬೈತಾ ಪ್ರತಿಯೊಂದು ಕ್ಷಣಕ್ಕೂ ಬೈತಾ ಯಾವುದಿದ್ರೂ ನೆಹರನ್ನು ಟಾರ್ಗೆಟ್ ಮಾಡ್ತಾ ರಾಜಕೀಯ ಕಾರಣಕ್ಕಾಗಿ ಇಂಥ ಕೆಲಸಗಳನ್ನು ಮಾಡ್ತಾ ವಿದೇಶಾಂಗ ನೀತಿಯನ್ನು ಬೇರೆ ಬೇರೆ ಕಾರಣಕ್ಕೆ, ಧಾರ್ಮಿಕ ಕಾರಣಗಳಿಗಾಗಿ, ಇನ್ನೊಂದು ಕಾರಣಕ್ಕಾಗಿ ವಿದೇಶಾಂಗ ನೀತಿಯನ್ನು ಆಗಾಗ ಬದಲಿಸ್ತಾ ಹೋಗೋದಿದೆಯಲ್ಲ, ಅದು ನಮ್ಮನ್ನು ಒಂದು ರೀತಿಯಲ್ಲಿ ವಿಶ್ವ ಸಮುದಾಯದ ಎದುರು
ನಗೆ ಪಾಟಲಿಗೆ ಈಗ ಮಾಡಿದೆ ಅಂತ. ಎನಿವೆ ಟ್ರಂಪ್ ಹೆದರಿದ್ದಾರೆ, ಟ್ರಂಪಿಗೆ ಭಯ ಆಗಿದೆ. ಮೋದಿಯವರಿಗೆ ಭಯ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇದ್ದಕ್ಕಿದ್ದಾಗೆ ಇರಾನ್ ಜೊತೆ ಅವರು ತಮ್ಮ ಕಮ್ಯುನಿಕೇಷನ್ ಏನಿದೆ ಅದನ್ನು ಮತ್ತೆ ಪ್ರಾರಂಭಿಸಿದ್ದಾರೆ. 20 ದಿನಗಳ ನಂತರ ಇರಾನ್ ಮೇಲೆ ನಡೆದ ದಾಳಿಯನ್ನು ನಮ್ಮ ಪ್ರಧಾನಿ ಖಂಡಿಸಿದ್ದಾರೆ. 20 ದಿನದ ನಂತರ ಮುಂದೇನಾಗುತ್ತೆ ಗೊತ್ತಿಲ್ಲ. ಅದು ಹಾಗೆ ತಮಗೆ ತಲುಪಿಸೋ ಯತ್ನವನ್ನು ಮಾಡ್ತೀನಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಪಡಿಸೋಣ, ಬೆಲ್ಲೈಕನ್ ಪ್ರೆಸ್ ಮಾಡೋಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.